ಯಾವತ್ತು ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು ರಚಿಸಿತೋ ಏನು ಕೊಡಬೇಕು ಬಿಡಬೇಕು ಅನ್ನೋದಕ್ಕೆ ಅವತ್ತೇ ಇದು ಇತ್ಯರ್ಥವಾಗಿತ್ತು, ಕೊಡಲೇಬೇಕು ಎಂಬುದು. ಆದರೆ ಕೊಡುವ ವಿಚಾರ ಮತ್ತು ಕೊಡುವ ಸಮಯದ ವಿಚಾರದಿಂದಾಗಿ ಇವತ್ತು ಮುಷ್ಕರ ನಡೆಯಬೇಕಾಗಿ ಬಂತು. ಮುಷ್ಕರ ನಡೆಯುವ ಆರಂಭದಲ್ಲೇ ರಾಜ್ಯ ಸರ್ಕಾರ ಒಂದು ವಯಾ ಮೀಡಿಯಾ ಅಂದರೆ ಮಧ್ಯಂತರವಾಗಿ ಒಂದು ಪರಿಹಾರವನ್ನು ತನಗೆ ತಾನೇ ಕಂಡುಕೊಂಡಂತಿದೆ. ಚುನಾವಣೆ ಸಮೀಪಿಸುತ್ತಿರುವ ಹೊತ್ತಿನಲ್ಲಿ ಸಾಮಾನ್ಯವಾಗಿ ನಿನ್ನೆ ಹೇಳಿದಂತೆ ಎಲ್ಲ ಗುಂಪುಗಳು, ವರ್ಗಗಳು, ಸಂಘಗಳು, ಸಂಸ್ಥೆಗಳು ಎಲ್ಲರೂ ತಮ್ಮಲ್ಲಿರುವಂತಹ ಶಕ್ತಿಯ ಪ್ರದರ್ಶನವನ್ನು ಮಾಡಿ ಮತಗಟ್ಟೆಗೆ ಬನ್ನಿ ತೋರಿಸುತ್ತೇವೆ ಎಂಬಂತಹ ಬೆದರಿಕೆಯೋ, ಬ್ಲ್ಯಾಕ್ ಮೇಲೋ, ತಂತ್ರವೋ ಅಥವಾ ಸಹಜವಾದ ಬೇಡಿಕೆಯೋ ಮಂಡಿಸ್ತಾರೆ. ಹಾಗೆ ಆಯ್ತು ಇಲ್ಲವೇ. ರಾಜ್ಯ ಸರ್ಕಾರದ ಈ ಮಧ್ಯಂತರ ಪರಿಹಾರದ ಪರಿಣಾಮ ಇವತ್ತು ಆರಂಭವಾದ ಮುಷ್ಕರ ಮಧ್ಯಾಹ್ನಕ್ಕೆ ಅಂತ್ಯಗೊಂಡಿತು. ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಯಾವುದು ಅಂದರೆ 17% ಅವರ ಮೂಲ ವೇತನದಲ್ಲಿ ಸಂಬಳವನ್ನು ಜಾಸ್ತಿ ಮಾಡುವ ನಿರ್ಧಾರಕ್ಕೆ ಬಂದಿತ್ತು ರಾಜ್ಯ ಸರ್ಕಾರ. ಬೊಮ್ಮಾಯಿಯವರು ಹಲವು ಸುತ್ತುಗಳ ಮಾತುಕತೆ ನಡೆಸಿದ್ರು. ನಂತರ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮಾತನಾಡಿ ನಮ್ಮ ಹೋರಾಟ ಯಶಸ್ವಿಯಾಗಿದೆ, ಸರ್ಕಾರಕ್ಕೆ ಧನ್ಯವಾದ ಅಂದರು. ಮುಖ್ಯಮಂತ್ರಿಗಳು ಕೂಡ ಮುಷ್ಕರ ಕೈಬಿಟ್ಟ ನೌಕರರಿಗೆ ಧನ್ಯವಾದ ಹೇಳಿದರು. 7ನೇ ವೇತನ ಆಯೋಗ ತನ್ನ ವರದಿಯನ್ನು ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ಅಂತಿಮ ವರದಿಯನ್ನು ಕಾಯ್ದಿರಿಸಿ ವೆಯ್ಟ್ ಮಾಡ್ತಾ ರಾಜ್ಯ ಸರ್ಕಾರ ಮಧ್ಯಂತರದ ರೂಪವಾಗಿ ಈ 17% ವೇತನ ಹೆಚ್ಚಳ ಕೊಟ್ಟಿದೆ. ಷರತ್ತುಗಳನ್ನು ಕೆಲವನ್ನು ಹಾಕಿದೆ. ಇದೆಲ್ಲ ಆಗುತ್ತಿದ್ದಂತೆ ಮಧ್ಯಾಹ್ನ ನೌಕರರು ಮುಷ್ಕರ ಮುಗಿಸಿ ಕೆಲಸಕ್ಕೆ ಹಾಜರಾದರು. ಸರ್ಕಾರ ಈ ತಾತ್ಕಾಲಿಕವಾಗಿ ಒಂದಿಷ್ಟು ಮಧ್ಯಂತರವಾಗಿ ನಮಗೆ ಈ ಕೆಲಸವನ್ನು ಮಾಡಿದೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 17% ಫಿಟ್ಮೆಂಟ್ ಸೌಲಭ್ಯವನ್ನು 1/4/23ರಿಂದ ಸರ್ಕಾರ ಘೋಷಣೆಯನ್ನು ಮಾಡಿ ಅಧಿಕೃತವಾಗಿ ಆದೇಶವನ್ನು ಮಾಡಿದೆ. ಲಿಖಿತವಾಗಲ್ಲ, ಇದನ್ನು ಅಧಿಕೃತವಾಗಿ ಆದೇಶವನ್ನು ಮಾಡಿಕೊಟ್ಟಿದೆ. ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಫಿಟ್ಮೆಂಟ್ ಬೆನಿಫಿಟ್ ತಗೊಳ್ಬೇಕಂದ್ರೆ ಕನಿಷ್ಠ 2 ತಿಂಗಳಾದರೂ ಕೂಡ ನಮ್ಮ ಕಾಲಾವಕಾಶ ಬೇಕು ಅಂತೇಳಿ ವೇತನ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ 7ನೇ ವೇತನ ಆಯೋಗದ ವರದಿ ಬರಬೇಕು. ವರದಿ ಬಂದು ಇಂಪ್ಲಿಮೆಂಟ್ ಮಾಡಿ ಮತ್ತೆ ಹೋರಾಟ ಇದ್ದಿದೆ. ನಾನು ಹೇಳಿದ್ನಲ್ಲ, ಷರತ್ತುಬದ್ಧ ಮುಂದುವರಿತದೆ. ನಮ್ಮ ಸರ್ಕಾರದ ಆದೇಶ ಬಂದ ಮೇಲೆ ಅವರು ಮುಷ್ಕರವನ್ನು ವಾಪಸ್ ತಗೊಳ್ಳೋದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅವರು ಸಂಪೂರ್ಣವಾಗಿ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬರುವಂಥ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಕೆಲಸವನ್ನು ಮಾಡಿ ಜನರ ಸೇವೆಯನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ, ಅಭಿನಂದನೆಗಳನ್ನು ಹೇಳ್ತೇನೆ. ಒಂದು ವ್ಯವಸ್ಥೆ ಮತ್ತು ಸರ್ಕಾರಕ್ಕೆ ವ್ಯವಸ್ಥೆಗೆ ನೌಕರರು ಭಾಳ ಇಂಪಾರ್ಟೆಂಟು. ಬಿಕಾಸ್ ತೆರಿಗೆಯನ್ನು ಸಂಗ್ರಹ ಮಾಡಲು ಬಳಸಿಕೊಳ್ಳುವ ಯಂತ್ರವಾಗಿರ್ತಾರೆ ಅವರು. ಅವರೇ ಆ ಯಂತ್ರ, ತೆರಿಗೆ ಸಂಗ್ರಹ ಆಗಬೇಕು ಅನ್ನೋದ್ರೆ. ಯಾಕಂದರೆ ಆಟೋಮ್ಯಾಟಿಕ್ಕಾಗಿ ನಾವು ತೆರಿಗೆ ಪಾವತಿಸುವ ಜನರಲ್ಲ ಎಷ್ಟೋ ಕಡೆ ನಾವು. ಹಾಗಾಗಿ ಅದನ್ನು ವಾತ್ಸಲ್ಯ ಮಾಡ್ಕೋಬೇಕು, ಏನೋ ಮಾಡ್ಕೋಬೇಕು, ಅದಾಗತ್ತೆ. ಬಟ್ ಈ ಮುಂದಕ್ಕೆ ನೋಡಬೇಕು. 40% ಅವರು ಕೇಳಿದ್ದು, ಇವರು 17% ಕೊಟ್ಟಿದ್ದಾರೆ. ಇದು ಮಧ್ಯಂತರ ಅಂದಿದ್ದಾರೆ. ಹಾಗಾಗಿ ಮುಂದೇನು ಆರ್ಥಿಕವಾಗಿ ಇದು ಬೀಳತ್ತೆ ಹೊರೆ ಗೊತ್ತಿಲ್ಲ. ಈಗ ಮಾಡಿರುವ 17% ಮಧ್ಯಂತರ ಏನು ಮಾಡಿದ್ದಾರೆ, ಅದು 12,000 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯನ್ನು ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ತರುತ್ತೆ. ಅದರಲ್ಲಿ 6,000 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಎತ್ತಿಟ್ಟಿದ್ದೇವೆ ಎಂಬುದು ಹಣಕಾಸು ಮಂತ್ರಿಗಳು ಆಗಿರುವ ಮುಖ್ಯಮಂತ್ರಿಗಳ ಹೇಳಿಕೆ. ಉಳಿದ 6,000 ಕೋಟಿಗಳು ಇಲ್ಲ, ಗೊತ್ತು ಎಲ್ಲವನಿಗೂ. ಅದು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತು. ಇಂಪ್ಲಿಮೆಂಟ್ ಆಗಿ ಇದೇ ಅಂತಿಮ ಆದರೆ ಇದು ಮಧ್ಯಂತರ. ಫೈನಲ್ನಲ್ಲಿ ಇನ್ನೂ 1%, 2%, 4%, 3% ಎಷ್ಟು ಸೇರಿಸ್ತಾರೋ ಬಿಡ್ತಾರೋ ನನಗೆ ನೋ ಐಡಿಯಾ 2 ತಿಂಗಳಾದಮೇಲೆ. ಹಾಗಾಗಿ ಅದಕ್ಕೆ ಮತ್ತೆ ದುಡ್ಡು ಸೇರಿದ್ರೆ ಇಲಾಖೆಗಳಿಗೆ ಹೋಗಿರುವ ದುಡ್ಡು ಅಥವಾ ಬೇರೆ ವೆಚ್ಚಗಳಿಗೆಂದು ನಿಗದಿಯಾಗಿರುವ ಹಣದಿಂದ ಕತ್ತರಿಸಿ ತೆಗೆದೇ ಕೊಡಬೇಕು, ಬೇರೆ ದಾರಿ ಇಲ್ಲ. ಅಷ್ಟೇ. ಈ 17% ವೇತನ ಹೆಚ್ಚಳ ನೌಕರರಿಗೆ 1/4/23ರಿಂದ ಜಾರಿಗೆ ಬರ್ತಾ ಇದೆ. ಮೂಲ ವೇತನದಲ್ಲಿ 17% ಕೊಟ್ಬಿಟ್ರಾ ಅವ್ರಿಗೆ ಅಂತ ಯಾರು ಅಂದ್ಕೊಂಡ್ರೆ, 17% ಇವರ ವೇತನ ಹೆಚ್ಚಳ ಹೇಗಾಗತ್ತೆ ಅಂದರೆ ಅದು ಒಂದು ವಿಚಾರದಲ್ಲಿ ನೀವು ಇದನ್ನು ಗಮನಿಸ್ಕೋಬಹುದು. 5 ವರ್ಷಕ್ಕೊಮ್ಮೆ ಇವರ ಈ ವೇತನ ಆಯೋಗ ರಚನೆ ಆಗೋದು ಮತ್ತು ಅದರದ್ದು ಹೆಚ್ಚಳ ಬರೋದು, ಪ್ರತಿ ವರ್ಷ ಅಲ್ಲ. ಆದರೆ ಪ್ರತಿ ವರ್ಷದಲ್ಲಿ ಕೆಲವು ಕಡೆ ಅಥವಾ ಎಲ್ಲ ಕಡೆನೂ ಇರ್ಬೋದು, ಇದು ಎಲ್ಲ ಎಷ್ಟಿರುತ್ತೆ ಅಮೌಂಟ್ ನಂಗೆ ಗೊತ್ತಿಲ್ಲ, ಮೊತ್ತ ಎಷ್ಟು ಅಂತ ಗೊತ್ತಿಲ್ಲ. ಆ್ಯನ್ಯುವಲ್ ಇನ್ಕ್ರಿಮೆಂಟು ಮತ್ತು ಡಿ ಎ ರಿವೈಸ್ ಆಗ್ತಾ ಇರುತ್ತೆ. ಅಫ್ಕೋರ್ಸ್ ಡಿ ಎ ಇಸ್ ಲಿಂಕ್ ಟು ಇಂಡೆಕ್ಸಲ್ಲಿ ಇರ್ಬೋದು, ಬಟ್ ಸ್ಟಿಲ್ ರಿವೈಸ್ ಆಗುತ್ತೆ. ಪ್ಲಸ್ ಆ್ಯನ್ಯುವಲ್ ಇನ್ಕ್ರಿಮೆಂಟ್ಸ್ ಏನಾಗುತ್ತೆ. ಇದು 5 ವರ್ಷಕ್ಕೊಮ್ಮೆ ವೇತನ ಹೆಚ್ಚಳ ಆಗೋದು ಮೂಲ.
17% ಈಗ ಮಧ್ಯಂತರ. ಇದು ಬರುವುದು ಜಾರಿಗೆ 23 ಏಪ್ರಿಲ್ನಿಂದ, ಅಂದರೆ ಮುಂದಿನ ತಿಂಗಳಿನಿಂದ. 18ರ ಪರಿಷ್ಕೃತ ವೇತನ ಶ್ರೇಣಿ ಆಧರಿಸಿ ಮಧ್ಯಂತರ ಪರಿಹಾರ ಕೊಟ್ಟಿದ್ದೀವಿ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ದಾರೆ. 7ನೇ ವೇತನ ಆಯೋಗದ ವರದಿ ಶಿಫಾರಸು ಜಾರಿಯಾಗಿಲ್ಲ, ಗೊತ್ತಿಲ್ಲ, ತಾತ್ಕಾಲಿಕ. ಇದು ನಿವೃತ್ತಿ ಸೌಲಭ್ಯ ತುಟ್ಟಿ ಭತ್ಯೆ ನೀಡುವಾಗ ಇದನ್ನು ಪರಿಗಣಿಸಲ್ಲ ಅಂತ ಹೇಳಿದ್ದಾರೆ ನಿರ್ಧರಿಸುವಾಗ. ಆಲ್ ರೈಟ್, ನೋಡೋಣ. ಅನುದಾನಿತ ಸಂಸ್ಥೆ ವಿವಿಗಳ ಬೋಧಕೇತರ ಸಿಬ್ಬಂದಿಗೆ, ರಾಜ್ಯ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳ ನೌಕರರು ಮತ್ತು ರಾಜ್ಯ ಸರ್ಕಾರದ ನಿವೃತ್ತ ನೌಕರರು, ಕುಟುಂಬ ನಿವೃತ್ತದಾರರಿಗೆ ಮೂಲ ವೇತನದಲ್ಲಿ ಇದೆಲ್ಲ ಸಿಕ್ಕತ್ತೆ. ಈ ದುಡ್ಡು ಏನೇನು ಹೆಚ್ಚಳ ಆಗುತ್ತೋ ಅದು. UGC, AICTE, NJPC ವೇತನ ಶ್ರೇಣಿಯ ನೌಕರರಿಗೆ ಈ ವೇತನ ಅನ್ವಯವಾಗಲ್ಲ. ಆಗದಿದ್ರೆ ಅವ್ರು ಇದಕ್ಕಿಂತ ಮುಂದಿದ್ದಾರೆ. ಏನು ಸರ್ ಇದೊಂದು ಕನ್ಫ್ಯೂಷನ್ ಇದೆ. ಈ ವೇತನ ಶ್ರೇಣಿ UGCದು ಮತ್ತು ಅವ್ರ ವೇತನ ಶ್ರೇಣಿನೇ ಬೇರೆ, ಅವ್ರಿಗೆ ಅಪ್ಲೈ ಆಗಲ್ಲ. ಅವ್ರಿಗೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನಿಂದ ಡಿಸೈಡ್ ಆಗಿರುತ್ತೆ, ಅದರ ಪ್ರಕಾರದಲ್ಲಿ ಹೋಗುತ್ತೆ. ಓಕೆ. ವೇತನ ಹೆಚ್ಚಳದಿಂದ ಮುಂದೇನು? ಸಹಜವಾದ ಪ್ರಶ್ನೆ, ಸಾರ್ವಜನಿಕರಿಗಿರಬೇಕಾದ್ದು. ರಾಜ್ಯದಲ್ಲಿ ಸುಮಾರು 10 ಲಕ್ಷ ಸರ್ಕಾರಿ ನೌಕರರು ಇರಬಹುದು ಅಂತ ಒಂದು ಅಂದಾಜು ಲೆಕ್ಕ ನಮಗೆ. 10 ಲಕ್ಷವೇ ರಾಜ್ಯವೂ ಅಲ್ಲ, ಈ 10 ಲಕ್ಷವಿಲ್ಲದೆ ರಾಜ್ಯವೂ ಇರುವುದಿಲ್ಲ. ಓಕೆ, ಎರಡೂ ನಿಜ. 10 ಲಕ್ಷ ಇಂಟು 4 ಜನ ಕುಟುಂಬಕ್ಕೆ 40 ಲಕ್ಷನೇ ರಾಜ್ಯನೂ ಅಲ್ಲ. ಆದರೆ ಇವರಲ್ಲದೆ ರಾಜ್ಯ ಇರುತ್ತೆ ಅಂತಲೂ ನಾನು ಹೇಳಲ್ಲ. ಯಾಕೆ ಅಂತಂದರೆ ಆ ವ್ಯವಸ್ಥೆ ಹಾಗಿರುತ್ತೆ. ಜೊತೆಗೆ ಹಾಗಿದ್ದರೆ ಉಳಿದ ಬಹುಸಂಖ್ಯಾತ ಪ್ರಜೆಗಳಿಗೆ ಇದರ ಅರ್ಥ ಏನು? 17% ಇದರಿಂದ ವಾರ್ಷಿಕ 12,000 ಕೋಟಿ ಹೊರೆ ಅಂತ ನಾನು ಈಗಾಗಲೇ ಹೇಳಿದೆ. ಹೊಸ ಸರ್ಕಾರ ಬಂದ ಮೇಲೆ 7ನೇ ವೇತನ ಆಯೋಗದ ವರದಿ ಬರುತ್ತೆ. ಆಗ ಹೊಸ ಸರ್ಕಾರ ಆ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗತ್ತೆ. ಯಾವ ರೀತಿ ಬಂದರು, ಅದು BJPನೋ ಕಾಂಗ್ರೆಸ್ಸೋ ಜಂಟಿನೋ ಟ್ರಿಪಲ್ಲೋ ಗೊತ್ತಿಲ್ಲ, ಒಟ್ಟಲ್ಲಿ ಒಂದು ಯಾವುದೋ ಸರ್ಕಾರ ವಹಿಸ್ಕೋಬೇಕಾಗತ್ತೆ. ಯಾಕೆ ಅದು ಜಾರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಎಲೆಕ್ಷನ್ದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಂದ್ಬಿಡುತ್ತೆ, ಚುನಾವಣಾ ವೇಳಾಪಟ್ಟಿ ಹೊರಗೆ ಬಂದ್ಬಿಡುತ್ತೆ. ಹಾಗಾಗಿ ಆಗಲ್ಲ. ಹೊಸ ಸರ್ಕಾರಕ್ಕೆ ಒಳಕ್ಕೆ ಬಂದ ಕೂಡಲೇ ಬೀಳುವ ಮೊದಲ ಸವಾಲು. ತಾತ್ಕಾಲಿಕವಾಗಿ ಇದನ್ನು ಕೊಟ್ಟಿದ್ದಾರಲ್ಲ, ಈ ತಾತ್ಕಾಲಿಕಕ್ಕೆ ಮೇಲೆ ಎಷ್ಟು ಸೇರಿಸ್ತಾರೆ ಅಥವಾ ಸೇರಿಸಲ್ಲ ಅನ್ನೋದು ಆಗಲೇ ಗೊತ್ತಾಗಬೇಕು ನಮಗೆ. ಎಸ್, ಅಂದರೆ ಹಾಗೆ ಬರೀ ವೇತನಕ್ಕೆ ಅಂತ ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ, ₹1 ಯಾವುದಕ್ಕೆ ಎಷ್ಟೆಷ್ಟು ಪೈಸೆಯನ್ನು ಖರ್ಚು ಮಾಡುತ್ತೆ ಅಂತ ನೋಡೋಣ ಸರ್. ರಾಜ್ಯ ಸರ್ಕಾರದ ಟ್ಯಾಕ್ಸೇಷನ್ ಪಾಲಿಸಿ ತಗೊಳ್ಳಿ. ಅಂದರೆ ತೆರಿಗೆಯ ನೀತಿ ಏನು, ತೆರಿಗೆಯನ್ನು ಯಾತಕ್ಕೆ ಹಾಕಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಅರ್ಥಶಾಸ್ತ್ರದಲ್ಲಿ. ಅಭಿವೃದ್ಧಿ ಮಾಡಲಿಕ್ಕೆ, ಪ್ರಜೆಗಳನ್ನು ನೋಡಿಕೊಳ್ಳಲಿಕ್ಕೆ, ಪ್ರಜೆಗಳ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲಸವನ್ನು ಮಾಡಲಿಕ್ಕೆ ಮತ್ತು ಆ ಕೆಲಸವನ್ನು ಮಾಡಲಿಕ್ಕೆ ಇರುವವರನ್ನು, ಅಂದರೆ ಈ ನೌಕರ ವರ್ಗ ಡ್ಯಾಶ್ ಡ್ಯಾಶ್ ಇವ್ರನ್ನೆಲ್ಲ ನೋಡಿಕೊಳ್ಳಲಿಕ್ಕೆ. ಎರಡನೇ ಪ್ರಶ್ನೆ ಉದ್ಭವ ಆಗೋದು, ಒಂದು ತೆರಿಗೆಯನ್ನು ಹಾಕಿದಾಗ ಆ ತೆರಿಗೆಯ ಹಾಕುವುದು ಮುಖ್ಯವೋ ಅಥವಾ ಅದರಿಂದ ಆಗುವ ವಸೂಲಿ ಮುಖ್ಯವೋ ಅಥವಾ ಆದ ವಸೂಲಿಗೆ ಆಗುವ ವೆಚ್ಚ ಮುಖ್ಯವೋ ಪ್ರಶ್ನೆ ಬರುತ್ತೆ. ಉದಾಹರಣೆಗೆ ಒಂದು ಕಾರ್ ಸೆಗ್ಮೆಂಟ್ಗೆ ಯಾವುದಕ್ಕೋ ರೋಡ್ ಟ್ಯಾಕ್ಸ್ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಒಂದು ₹1,000 ಅಂತ ತೆರಿಗೆ ಹಾಕ್ತೀವಿ. ಆದರೆ ಈ ₹1,000 ತೆರಿಗೆಯನ್ನು ಸಂಗ್ರಹ ಮಾಡಲಿಕ್ಕೆ ನೀವು ₹800 ಖರ್ಚು ಮಾಡೋದಾದರೆ ₹200ಗೋಸ್ಕರ ಇಷ್ಟೆಲ್ಲ ಸರ್ಕಸ್ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಓಕೆ, ತೆರಿಗೆಯ ಮೂಲ ಉದ್ದೇಶಗಳಿವೆಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಪ್ರಜೆಗಳು, ಸಾಮಾನ್ಯ ಜನರು, ಸರ್ಕಾರ ನೌಕರರ ಪ್ರಶ್ನೆ ಬೇರೆ, ಕೊಡಲೇಬೇಕಿತ್ತು, ನೀವು ಕಮಿಟ್ಮೆಂಟ್ ಆಗೋಗಿತ್ತಲ್ಲಿ, ಅದರಿಂದ ಬೇರೆ ದಾರಿ ಇಲ್ಲ ನಿಮಗೆ. ಮತ್ತು ಎಂದೆಂದಿಗೂ ಅವರಿಗೆ ಸಂಬಳ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳಲಿಕ್ಕೂ ಆಗೋ ಪರಿಸ್ಥಿತಿ ಅಲ್ಲ ಅದು. ಹಾಗಾಗಿ ಅದು ಆಗೋಗಿದೆ. ಬಟ್ ನೆಕ್ಸ್ಟ್ ಕ್ವಶನ್ಸ್, ಪರಿಣಾಮಗಳು ಹೇಗಾಗತ್ತೆ ಆಗಲ್ಲ ಅನ್ನೋಕ್ಕೆ. ಸಹಜವಾಗಿ ಜನ ಏನು ನೋಡಬೇಕು ಅಂದರೆ, ಸಾಮಾನ್ಯವಾಗಿ ನಾವು ನೋಡೋದು ಇಂಥ ವ್ಯವಸ್ಥೆಯಲ್ಲಿ 3 ಲಕ್ಷ ಕೋಟಿಯ ಬಜೆಟ್ನಲ್ಲಿ ಏನಾದೀತು ಅಂತೆಲ್ಲ ನೋಡಲ್ಲ. ಕಾಂಪ್ಲಿಕೇಟೆಡ್ ಗೋಜಲದು, ನಮಗೆ ಅರ್ಥವಾಗಲ್ಲ. ಯಾಕಂದರೆ 3 ಲಕ್ಷ ರೂಪಾಯಿನೇ ಜನ ನೋಡಿರಲ್ಲ ಭಾಳ ಜನ. ಇನ್ನು 3 ಲಕ್ಷ ಕೋಟಿ ಅಂದರೆ ಸೊನ್ನೆಗಳು ಲೆಕ್ಕ ಸಿಕ್ಕಲ್ಲ ಅವ್ರಿಗೆ ಅದರದ್ದು. ಹಾಗಾಗಿ ಸಾಮಾನ್ಯವಾಗಿ ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡೋ ಲೆಕ್ಕಾಚಾರ ಹೇಗಿರುತ್ತೆ ಅಂದರೆ, ಒಂದು ರೂಪಾಯಿ ಹೇಗೆ ಬರುತ್ತೆ ಮತ್ತು ರೂಪಾಯಿ ಹೇಗೆ ಹೋಗುತ್ತೆ ಅಂತ ಲೆಕ್ಕಾಚಾರ. ನಮ್ಮ ಮನೇಲಿ ಏನು ಮಾಡ್ತೀವಿ, ನಮಗೆ ಬರೋ ಸಂಬಳ 25,000 ಹೆಂಗೆ ಹೋಗುತ್ತೆ, ಬರೋದು ಹೆಂಗೆ ಅಂತ ಗೊತ್ತು. ಗಂಡಂಗೆ ಸಂಬಳನೋ ಹೆಂಡತಿ ಸಂಬಳನೋ, ಗಂಡ ಹೆಂಡತಿ ಇಬ್ಬರದ್ದು ಸೇರಿ 25,000ನೋ ಏನೋ ಒಂದಿದೆ. ಹೋಗೋದು ಹೇಗೆ ಅಂದರೆ ಬಾಡಿಗೆಗೆ, ಮಕ್ಕಳ ಸ್ಕೂಲ್ ಫೀಸ್ಗೆ, ಖರ್ಚು ವೆಚ್ಚಗಳೆಲ್ಲ ಈ ರೀತಿ ಹೋಗುತ್ತೆ. ಹಾಗೆ ಇಲ್ಲೂ ಲೆಕ್ಕಾಚಾರ, ₹1 ಎಲ್ಲಿಗೆ ಹೋಗುತ್ತೆ ಅಂತ ಲೆಕ್ಕಾಚಾರ. ₹1 ಲೆಕ್ಕಾಚಾರ ಹಿಡಿದ್ರೆ ರಾಜ್ಯ ಸರ್ಕಾರ
ನೌಕರರ ಸಂಬಳ ಮತ್ತು ಪಿಂಚಣಿಗೆ ಸದ್ಯಕ್ಕೆ ಇದು ಜಾರಿಗೆ ಬರೋದಕ್ಕೆ ಮೊದಲಲ್ಲ ನಾನು ಹೇಳ್ತಿರೋದು 12,000 ಕೋಟಿ ಬಿಟ್ಟು ಹೇಳೋದಾದರೆ 18 ಪೈಸೆಯನ್ನು ನೇರವಾಗಿ ತೋರಿಸ್ತಾ ಇದೆ ಬಜೆಟ್ನಲ್ಲಿ. ನೇರವಾಗಿ ಹೇಳ್ತಿದ್ದೀನಿ ಪದ ಮತ್ತೆ ನೇರವಾಗಿ ತೋರಿಸುತ್ತೆ. ಈಗ ಈ ಹೊಸದು ಬಂದರೆ ಮೇ ಬಿ ಇನ್ನೊಂದು 4 ಪೈಸಾನೋ 5 ಪೈಸಾನೋ ಜಾಸ್ತಿ ಆಗುತ್ತೆ. 22-23 ಪೈಸಾ 22 ಪೈಸಕ್ಕೆ ಇಟ್ಕೊಳ್ಳಿ ಬೇಕಿದ್ರೆ. ಹೆಚ್ಚಿನ ಖರ್ಚು ಇದಕ್ಕೆ ಆಗುತ್ತಲ್ಲ ಸರ್ ಅದು? 22 ಪೈಸದ ಲೆಕ್ಕದಲ್ಲಿ ಇದ್ದೀನಿ. ಇನ್ನೂ ಮುಂದಕ್ಕೆ ಹೋಗೋಣ. ಎರಡನೇ ಬಹುದೊಡ್ಡ ನಮ್ಮ ಸಮಸ್ಯೆ ಅಂತಂದರೆ ಆರ್ಥಿಕ 100 ಪೈಸೆನಲ್ಲಿ ಎಲ್ಲಿಗೆ ಹೋಗುತ್ತೆ ಅನ್ನಕ್ಕಂದರೆ ಸಾಲ ಮತ್ತು ಬಡ್ಡಿಯನ್ನು ಕೊಡೋದಕ್ಕೆ ನಿಮ್ಮ ಹತ್ರ ಇರೋದು. ಅದು ಸುಮಾರು ಒಂದು 19-20 ಪೈಸೆಗೆ ಬಂದು ಕೂತಾಗೋಗಿದೆ. ಅದು ಯಾವುದು? ಸಾಲ ಮತ್ತು ಬಡ್ಡಿ. ಕೆಲವು ಕಡೆ ಸರ್ಕಾರ ತೋರಿಸೋದು ಇದು, ಸರ್ಕಾರ ತೋರಿಸೋದಿದು. ಉಳಿದಂತೆ ನಮಗೆ ಬರೋದು ಸರ್ಕಾರದ ಬಜೆಟ್ಗಳಲ್ಲಿ ದಿ ಅದರ್ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್, ಇತರೆ ಆರ್ಥಿಕ ಸೇವೆಗಳು ಅಂತ ಒಂದು 15 ಪೈಸಾ ತೋರಿಸ್ತಾರೆ. ಇದು ಏನು ಅಂತ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇತರ ಆರ್ಥಿಕ ಸೇವೆ ಎಲ್ಲಿಗೆ ಹೋಗುತ್ತೆ? ಇತರ ಆರ್ಥಿಕ ಸೇವೆ ಅಂದರೆ ಕಮಿಷನ್ ಕಾಸ, ಲಂಚಕ್ಕೆಂದು ದುಡ್ಡ, ಏನದು? ಅದಕ್ಕೆ ಎಲ್ಲಿಗಾರು ಹೋಗ್ಬೇಕಲ್ಲ, ಅದು ಇಲ್ಲಿಗೆ ಹೋಗೋದು. ಇತರೆ ಆರ್ಥಿಕ ಸೇವೆ ಅಂದರೆ ಸಂಬಳವೋ ಪಿಂಚಣಿಯೋ ಸಾಲವೋ ಬಡ್ಡಿಯೋ ಅಲ್ಲಿಗೆ ಹೋಗುತ್ತದು ವಾಪಸ್. ಕೃಷಿ 3 ಪೈಸಾ ಕೃಷಿಗೆ ಹೋಗುತ್ತೆ. ನೀರಾವರಿ 5 ಪೈಸಾ ನೀರಾವರಿಗೆ ಹೋಗ್ಬೇಕು, 5 ಪೈಸಾ. ಇತರೆ ಆರ್ಥಿಕ ಸೇವೆ ಅಂದರೆ ಮಂತ್ರಿ ಜೋಬ್ಗ, ಆಫೀಸರ್ ಜೋಬ್ಗ, ಅವ್ರ ಮನೆಗೆ ಎತ್ಕೊಂಡು ಹೋಗೋಕ್ಕೆ ಎಕ್ಸ್ಟ್ರಾ ಕ್ಯಾಶಾ, ಏನದು? ಅದು ಅಲ್ಲಿಗೆ ಹೋಗಬೇಕು. ಹಾಗಾಗಿ ಇದೆಲ್ಲ ಸೇರಿಸಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಹೇಳ್ತಿರೋದು ಸಬ್ಸಿಡಿಗಳನ್ನು ಹೊರತುಪಡಿಸಿ, ಸಬ್ಸಿಡಿ ಲೆಕ್ಕ ಹಿಡಿತಾ ಇಲ್ಲ ನಾವು ಇನ್ನೂ. ಅದನ್ನು ಬಿಟ್ಟು ನೀವು ಹೆಚ್ಚು ಕಡಿಮೆ ಒಂದು 50 ಪೈಸಾ, 47ರಿಂದ 50 ಪೈಸೆಗೆ ಬಂದು ಕೂತ್ಕೊಬಿಡ್ತೀವಿ. 50-55 ಪೈಸೆಗೆ ಬರ್ಬೋದು ಹೆಚ್ಚು ಕಡಿಮೆ. ಅಲ್ಲಿ ಉಳ್ಕೊಳ್ಳೋದು ಏನು ನಿಮ್ಮ ಹತ್ರ? ಆಡಳಿತ ವೆಚ್ಚ ಒಂದು ಬೇರೆ ಇದೆ, ಖರ್ಚು ವೆಚ್ಚ ಇರುತ್ತಲ್ಲ. ಸರ್ಕಾರ ಅಂತಂದರೆ ವ್ಯವಸ್ಥೆ ಅಂದರೆ ಆಡಳಿತ ವೆಚ್ಚ ಅಂತ ಇರುತ್ತೆ, ಆಡಳಿತ ವೆಚ್ಚನೂ ಇರುತ್ತೆ. ಎಲ್ಲ ಸೇರಿಸ್ಬಿಟ್ರೆ ಕೆಲವರ ಲೆಕ್ಕಾಚಾರ 55 ಪೈಸೆ ಎಂದು. ಆದರೆ CAG, ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಹೇಳೋದು, ಕಳೆದ ವರ್ಷದ ವರದಿನಲ್ಲಿ ಹೇಳುತ್ತಾ ಇರೋದು ಏನು ಅಂತಂದರೆ, ಇಲ್ಲ ಸಬ್ಸಿಡಿನೂ ಇದಕ್ಕೇನಾದ್ರು ನೀವು ಸೇರಿಸಿದರೆ ಸಬ್ಸಿಡಿನ 80 ಪೈಸೆಗೆ ಬರುತ್ತೆ, 76-80 ಪೈಸೆಗೆ ಬರುತ್ತೆ ಅಂತಾರೆ. ಸಬ್ಸಿಡಿ ಸೇರ್ಸೋಕ್ಕಾಗಲ್ಲ, ಬಿಕಾಸ್ ಅದು ರಾಜ್ಯವ್ಯಾಪಿ ಬಹುಸಂಖ್ಯಾತ ಜನರಿಗೆ ಲಾಭವಾಗುವಂಥ ವಿಚಾರ. ಸಂಬಳ ಪಿಂಚಣಿ ಹಾಗಲ್ಲ, ನಿರ್ದಿಷ್ಟ ವರ್ಗಕ್ಕಾಗುವಂಥದ್ದು. ಹಾಗಾಗಿ ಸಬ್ಸಿಡಿ ಸೇರ್ಸಕ್ಕೆ ಬರಲ್ಲ. ಸೊ 60 ಪೈಸದವರೆಗಂತೂ ಬಂದೇ ಬರುತ್ತೀವಲ್ಲ. ಹಾಗಾಗಿ ಅಂದರೆ ಅರ್ಥ ಏನು ಸಾರ್? ಉಳ್ಕೊಳ್ಳುವ 40 ಪೈಸಾನೋ 45 ಪೈಸಾನೋ ಅಬ್ಬಬ್ಬ ಅನ್ನೋ ದುಡ್ಡು ನಿಮ್ಮ ಪ್ರಗತಿಯ ಕಡೆಗೆ ಬರಬೇಕು. ಬಟ್ ಇಷ್ಟು ಸಾಕಾಗುತ್ತಾ ಅಭಿವೃದ್ಧಿ? ಅದು ನನಗೆ ಗೊತ್ತಿಲ್ಲ, ನನಗದೇನು ಗೊತ್ತು, ನನಗೆ ಗೊತ್ತಿಲ್ಲ. ಅದನ್ನು ಸರ್ಕಾರಗಳು ಅವ್ರವ್ರು ತೀರ್ಮಾನ ಮಾಡ್ಕೋಬೇಕು. ಇದು ನನ್ನ ಲೆಕ್ಕಾಚಾರದಲ್ಲಿ ಜನರ ಆಸೆ ಮತ್ತು ನಿರೀಕ್ಷೆಗಳು ಹೆಚ್ಚಾಗ್ತಾ ಹೋಗ್ತಿದೆ. ಜನ ಎಲ್ಲವನ್ನ ಬಯಸ್ತಾ ಇದ್ದಾರೆ, ಎಲ್ಲ ಕೊಟ್ಬಿಡ್ಬೇಕು. ರೋಡ್ ಚೆನ್ನಾಗಿರಬೇಕು, ನೀರಿರಬೇಕು, ಪವರ್ ಸದಾಕಾಲ ಬರಬೇಕು, ಚೀಪ್ ಆಗಿರಬೇಕು, ಜೀವನ ಸುಲಭ ಆಗಬೇಕು, ಚೀಪ್ ಇರಬೇಕು, ಎಲ್ಲ ಆಗಬೇಕು. ಬಟ್ ಕಾಸು ಓಕೆ. ಹಾಗಿದ್ರೆ ಆದಾಯ ಇದಕ್ಕೆ ತಕ್ಕಂತೆ ಹೆಚ್ಚುತ್ತಾ ಹೋಗಬೇಕು. ನಿಮಗೆ ಮನೆಯಲ್ಲಿ ಗಂಡ 50,000 ರೂಪಾಯಿ, ಹೆಂಡತಿ ಗಂಡ ಇಬ್ಬರು ಸೇರಿ 50,000 ರೂಪಾಯಿ ತರ್ತಿರ್ತಾರೆ. ಮಕ್ಕಳು ಅಥವಾ ತಂದೆ ಜೊತೆಲಿರೋ ಯಾರೇ ಆಗಲಿ ಕುಟುಂಬದಲ್ಲಿ ಆಸೆಗಳು 1,000 ಇರಬೇಕು. ಒಂದು ಕಾರ್ದಿಲ್ದು ಹೆಂಗಿರೋದು, ಒಂದು ಕಾರ್ ತೊಗೊಂಬಿಡು ಅಂತಾನೋ, ಒಂದು ಫ್ಲ್ಯಾಟ್ ತೊಗೊಳಕ್ಕಾಗಲ್ವಾ ಅಂತಾನೋ, ಅದು ಒಂದು ಸಣ್ಣ ಪುಟ್ಟ ಆಭರಣ ಮಾಡ್ಸೋಕ್ಕಾಗಲ್ವಾ ಅಂತಾನೋ, ಅದು ಒಂದು ಹಬ್ಬ ಗಿಬ್ಬ ಮಾಡಿ ಒಂದು ಎಲ್ಲ ಊರಿನಲ್ಲಿರೋ ಒಂದು 50 ಜನ ಕರೆದು ಊಟ ಹಾಕಲಿಲ್ಲ ಒಂದಿನ ನಾವು ಸತ್ಯನಾರಾಯಣ ಪೂಜೆ ಮಾಡಿ ಅಂತಾನೋ, ಖರ್ಚು ವೆಚ್ಚ ಎಲ್ಲ ಆಸೆ ಇರ್ಬೋದು. ಅದಕ್ಕೆ ತಕ್ಕ ಆದಾಯ ಬೇಕಲ್ಲ. ಇಲ್ಲದಿದ್ದಾಗ ಏನು ಮಾಡ್ತೀವಿ? ಪ್ರೆಷರ್ ಜಾಸ್ತಿ ಆಗ್ತಿದ್ದಂಗೆ ಸಾಲದ ಕಡೆಗೆ ಹೋಗ್ತೀವಿ. ನಮಗಾಗ್ತಿರೋ ಸಮಸ್ಯೆ, ಒಂದು ಕಡೆ ಸಾಲ ಏಳ್ತಿದೆ, ಇನ್ನೊಂದು ಕಡೆ ಸಬ್ಸಿಡಿ ಏಳ್ತಾ ಇದೆ. ಸಬ್ಸಿಡಿ ಏಳೋದು ತಪ್ಪಲ್ಲ, ಏಳುತ್ತಿರುವ ರೀತಿ ತಪ್ಪು. ಸಂಬಂಧವೇ ಇಲ್ಲದವರಿಗೆಲ್ಲ ಸಬ್ಸಿಡಿ ಸೇರ್ತಾ ಇದೆ, ಸೇರಲೇಬೇಕಾದವ್ರಿಗೆ ಸೇರ್ತಾನೆ ಇಲ್ಲ ಎಷ್ಟೋ ಸಬ್ಸಿಡಿಗಳು. ಹೀಗಾಗಿ ಸಾಲ ಎತ್ಕೊಂಡು ಹೋಗ್ತೀವಿ, ಸಾಲ ಎತ್ಕೊಂಡೋದ್ರೆ ಇಲ್ಲಿ ಎಳಿತೀವಿ. ಇದರಿಂದ ಆಗೋದು ಏನು ಅಂದರೆ ಅಂತಿಮವಾಗಿ ಬೇರೆ ಎಲ್ಲೆಲ್ಲೋ ಆದಂಗೆ ಆ ವಿಷವರ್ತುಲ ಸುಳಿ ಒಳಗಡೆ ಸಿಗಾಕೋತಾ ಹೋಗ್ತೀರಿ ಅಷ್ಟೇ. ಆರ್ಥಿಕ ಬಿಕ್ಕಟ್ಟು.
ಹಾಗಾಗಿ ಅಭಿವೃದ್ಧಿಗೆ ದುಡ್ಡು ಕಡಿಮೆ ಆಗ್ತಿದೆ ಅಂತಂದರೆ ಆಗತ್ತೆ, ಅದಕ್ಕೆ ತಕ್ಕಂತೆ ಆದಾಯ ಹೆಚ್ಚಾಗಬೇಕಲ್ಲ, GST ಕಲೆಕ್ಟ್ ಆಗ್ತಿದೆಯಲ್ಲ ಅಂತಂದರೆ ಇಲ್ಲ. ಹಾಗೆ ನೀವು ಮಾಡಿಕೊಳ್ಳುತ್ತಿರುವ ವೆಚ್ಚದ ವೇಗಕ್ಕೆ ಸರಿಹೊಂದುವಂತೆ ಆದಾಯ ಹೆಚ್ಚುವುದಿಲ್ಲ. ನಾನು ಇದ್ದಕ್ಕಿದ್ದಂತೆ ಒಂದೇ ವರ್ಷದಲ್ಲಿ ನಾನು ಊರಿನವ್ರಿಗೆಲ್ಲ ತೋರಿಸ್ಕೋಬೇಕು ಅಂದ್ಬಿಟ್ಟು ತಗೊಳ್ಳೋ ಫ್ಲ್ಯಾಟು, ತಗೊಳ್ಳೋ ಕಾರು, ತಗೊಳ್ಳೋ TV, ತಗೋ ಇನ್ನೊಂದು, ಅದು ತಗೋ ಇದು ತಗೋ, ಆಮೇಲೆ ಮಕ್ಕಳೆಲ್ಲ ಹಾಕೋ ಯಾವುದೋ ಒಂದು ಬೆಸ್ಟ್ ಸ್ಕೂಲ್ಗಳಿಗೆ ಅಂತ ಎಲ್ಲ ಮಾಡ್ಕೊಂಡ್ಬಿಟ್ರೆ ತಕ್ಕಂಥ ಆದಾಯ ಹೇಳ್ಬೇಕಲ್ಲ, ಆದಾಯ ಹೇಳಲ್ಲ. ಆ ಥರದ ಪರಿಸ್ಥಿತಿಗೆ ಹೋಗದಿರುವಂತೆ ಆಗಲು ಇರುವ ದಾರಿ ಒಂದೇ. ನಮ್ಮ ಘನತೆವೆತ್ತ ರಾಜಕೀಯ ವ್ಯಕ್ತಿಗಳು ರಾಜಕೀಯವನ್ನು ಪಕ್ಕಕ್ಕಿಟ್ಟು ಆರ್ಥಿಕ ಶಿಸ್ತನ್ನು ನೋಡಿದ್ರೆ ಅದನ್ನು ನೋಡಲ್ಲ. ಯಾಕಂದರೆ ಕಾಂಪಿಟಿಟಿವ್ ಸ್ಪರ್ಧಾತ್ಮಕ ರಾಜಕಾರಣದಲ್ಲಿ ಯಾರು ಯಾರನ್ನು ಎಷ್ಟು ಬೇಗ ಓಲೈಸಬೇಕು ಅಧಿಕಾರ ಹಿಡಿಯಲು ಅನ್ನೋದೇ ಇರುತ್ತೆ. ಹಾಗಾಗಿ ಈ ಪರಿಸ್ಥಿತಿ ಹೀಗಿದೆ. ಹಾಗಿದ್ರೆ ಈಗ ಸದ್ಯಕ್ಕೆ ನಿಮಗೆ ಸಿಗ್ತಾ ಇರೋದು ಇತರೆ ಆರ್ಥಿಕ ಸೇವೆ ತೆಗೆದುಬಿಟ್ರೆ ಕೃಷಿ, ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಕೇವಲ 17 ಪೈಸೆಯೂ ಸರ್ಕಾರದ ಲೆಕ್ಕದ ಪ್ರಕಾರ ಬಜೆಟ್ ಕಾಪಿಗೆ, ಸಮಾಜ ಕಲ್ಯಾಣಕ್ಕೆ 8 ಪೈಸೆಯು, ಶಿಕ್ಷಣಕ್ಕೆ 11 ಪೈಸೆಯು, ಆರೋಗ್ಯಕ್ಕೆ, ಐ ರಿಪೀಟ್ ಮತ್ತೆ ಹೇಳ್ತೀನಿ, ಆರೋಗ್ಯಕ್ಕೆ 5 ಪೈಸೆಯು, ನೀರು ಪೂರೈಕೆ ಬೇಸಿಕ್ ಮನುಷ್ಯರನ್ನ ಕಾಪಾಡ್ಕೊಳ್ಳೋಕೆ ಬೇಕಾಗಿದ್ದ ಆರೋಗ್ಯ, ನೀರು ಪೂರೈಕೆ, ನೈರ್ಮಲ್ಯಕ್ಕೆ 3 ಪೈಸೆಯು, ಇತರೆ ಸಾಮಾಜಿಕ ಸೇವೆಗೆ 4 ಪೈಸೆ. ಇದು ನಮಗೆ ಸಿಗ್ತಾ ಇರೋ ದುಡ್ಡು. ಸರ್, ಇದರಲ್ಲಿ ಅವರದ್ದು ಎಲ್ಲ ತೆಗೆದು ಬಿಟ್ಟರೆ ಎಷ್ಟು ಸಿಕ್ಕತ್ತೆ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಅವರದ್ದು ಏನೇನೋ ನಾನು ಹೇಳದ್ನ, ಅವರದ್ದು ತೆಗೆದು ಬಿಟ್ಟರೆ ಎಷ್ಟು ಉಳ್ಕೊಳ್ಳುತ್ತೋ ಅಷ್ಟು ಉಳ್ಕೊಳ್ಳುತ್ತೆ. ದಿಸ್ ಇಸ್ ದಿ ಕಂಡೀಷನ್. ಬಟ್ ಕೋವಿಡ್ನಂತಹ ಪರಿಸ್ಥಿತಿಗಳು ಬಂದಾಗ ಸರ್, ಆಗ ಮತ್ತೆ ಬಿಕ್ಕಟ್ಟು ಮೂಡುತ್ತೆ. ಅವಾಗ ಈ ಆರೋಗ್ಯಕ್ಕಾಗಿಡೋ ಈ 5 ಪೈಸೆನೂ ಸಾಲಲ್ಲ. ಆಗ ಮುಲಾಮಚ್ಚಕ್ಕೆ ಆ ವರ್ಷಕ್ಕೆ ಒಂಚೂರು ಜಾಸ್ತಿ ದುಡ್ಡು ಕೊಡ್ತಾರೆ, ಒಂಚೂರು ಮ್ಯಾನೇಜ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಹಾಂ ಸರ್, ಸರ್ಕಾರದ ಖರ್ಚು ವೆಚ್ಚ. ಸರ್ಕಾರದ ಖರ್ಚು ವೆಚ್ಚ ಏನದೆಲ್ಲ ಕೊಟ್ಟಿರೋದೆ? ವೇತನ ಆಯೋಗಕ್ಕೆ 68,000 ಕೋಟಿ, ವೇತನಕ್ಕೆ ಪಿಂಚಣಿಗೆ 26,000 ಕೋಟಿ, ಬಡ್ಡಿಗೆ 34,000 ಕೋಟಿ, ಆಡಳಿತ ವೆಚ್ಚ 5,000 ಕೋಟಿ. ಕೊಟ್ಟನಲ್ಲ ಆಗಲೇ ಲೆಕ್ಕ, ಅದನ್ನು ಅದೇ ಲೆಕ್ಕ ಅದು ಅಷ್ಟೇ. ನಾನು ರೂಪಾಯಿ ಪೈಸೆಯಲ್ಲಿ ಕೊಟ್ಟೆ, ಅವರು ಅದನ್ನು ಇದರಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಎಸ್. ಮಧ್ಯಂತರ ಪರಿಹಾರದ ವೆಚ್ಚ ಹೇಗೆ ಬದಲಾಗಬಹುದು ಸರ್? ಮಧ್ಯಂತರದ ವೆಚ್ಚ ಬದಲಾಗಬಹುದು ಅಂತ ಇವರು ಹಾಕ್ತಿರೋ ಲೆಕ್ಕದಲ್ಲಿ 12,000ದಿಂದ 18,000 ಕೋಟಿ ಅಂದಾಜು ಹೇಳ್ತಿದ್ದಾರೆ. 12,000 ಕೋಟಿ ಬೇಕು ಈಗ ಮಧ್ಯಂತರ ಕಂತುವೆ. 6,000 ಕೋಟಿ ಮರುಹೊಂದಾಣಿಕೆ ಅಂದರೆ ಇಲಾಖೆಗಳಿಂದ ತೆಗಿಬೇಕು, ಬೇರೆ ದಾರಿ ಇಲ್ಲ ನಿಮಗೆ. ಅಂದರೆ ನೀರಾವರಿಗೆ ಕೊಟ್ಟಿರುವಂತಹ ದುಡ್ಡಲ್ಲೋ 17 ಪೈಸೆ, ಎಷ್ಟು 17 ಪೈಸದಲ್ಲಿ ಒಂದು 2 ಪೈಸೆ ಕಿತ್ತು 1 ಪೈಸೆ ಕೀಳೋದು, ಎಲ್ಲೋ ಕೀಳಬೇಕು ನೀವು ಅಷ್ಟೇ, ಬೇರೆ ದಾರಿ ಇಲ್ಲ. ಹಂಚಿಕೆ ಮಾಡಬೇಕು. ದರ್ ಇಸ್ ನೋ ವೇ. ಸರ್ಕಾರ ನೌಕರರ ಪಿಂಚಣಿಗೆ 18 ಪೈಸೆಗೆ 2 ಪೈಸೆ ಹೆಚ್ಚುವರಿ ಇದೆ ಅಂದಾಜು ಅಂತಿದ್ದಾರೆ. 2 ಪೈಸೆ ಅಲ್ಲ, ಅದು ಜಾಸ್ತಿ ಇರುತ್ತೆ ನನ್ನ ಲೆಕ್ಕಾಚಾರದಲ್ಲಿ. ಬಿಕಾಸ್ ಇದು 1A ಮಧ್ಯಂತರ, B 2 ಪೈಸೆ ಅಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ಎಸ್ ಸರ್, ಈಗ ಕೆಲವ್ರು ಕೇಳ್ತಾ ಇದ್ರು ಸರ್, ರಾಜಕಾರಣಿಗಳು ತಗೊಳ್ತಾರಲ್ಲ ಪೆನ್ಷನ್, ಹಾಗಿದ್ರೆ ಅವ್ರದನ್ನು ಕಟ್ ಮಾಡಿ ನಮಗೂ ಕಟ್ ಮಾಡಿ ಅಂದ್ರೆ ಸಮಾನತೆ ಕಾಣಿಸುತ್ತೆ, ಇಲ್ಲ ಅಂತಂದ್ರೆ ಹೇಗೆ? ಅವ್ರು ಕೇಳುತ್ತಿರೋದ್ರಲ್ಲಿ ತಪ್ಪು ಅಂತ ನಾನು ಹೇಳಲಿಕ್ಕೆ ತಯಾರಿ ಇಲ್ಲ. ಆಗ ಉಳಿಯತ್ತಲ್ಲ. ಆದರೆ ಎಷ್ಟ್ರಿ ಉಳಿಯತ್ತೆ? ಆದರೆ ಕಂಪ್ಯಾರಿಸನ್ ರಾಂಗು. ಬಟ್ ಅದು ಸುಲಭವಾಗಿ ವ್ಯಾಪಾರವಾಗುವ ವಿಷಯ, ಆದ್ದರಿಂದ ಆ ಪ್ರಶ್ನೆ ಪದೇ ಪದೇ ಎತ್ಬಿಡ್ತಾರೆ. ರಾಜಕಾರಣಿಗಳ ಒಟ್ಟು ಪಿಂಚಣಿ ಎಷ್ಟು, ನಂಬರ್ ಎಷ್ಟು, ಪಿಂಚಣಿ ಎಷ್ಟು, ಅವ್ರಿಗೆ ಯಾಕೆ ಕೊಡಬೇಕು ಪ್ರಶ್ನೆ ಬೇರೆ. ಅದು ನನ್ನ ಮೂಲ ಪ್ರಶ್ನೆ. ಅದು ಅವ್ರು ಬಂದವ್ರಿಗೆ ಯಾಕೆ ಪಿಂಚಣಿ ಕೊಡ್ತೀರಿ? ಅವ್ರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿದ್ಯಾಕೆ? ಸಮಾಜ ಸೇವೆಗೆಂದು ಬಂದು ಶೇವು ಮಾಡಿಕೊಂಡು ಹೋಗಿರುವವರು ಅವ್ರಿಗೆ ಯಾಕೆ ಪಿಂಚಣಿ ಕೊಡಬೇಕು? ಅವ್ರಿಗೆ ಎಂಥ ಬಡತನ ಬಂದಿದೆ ಅಂತಂದರೆ ಅವ್ರೆಂಥ ಗತಿಕೆಟ್ಟವ್ರು ಇರಬೇಕು. ಲೆಕ್ಕ ಹಾಕಳಿ ಆ ರಾಜಕಾರಣಿಗಳೆಲ್ಲ ಪೆನ್ಷನ್ ತಗೋತಿರೋವು. ಯಾರ್ಯಾರು ಪೆನ್ಷನ್ ತಗೋತಾರೋ ರಾಜಕಾರಣಿಗಳು ಎಲ್ಲರೂ ಗತಿಕೆಟ್ಟವರು, ಭಿಕ್ಷುಕರು ಅವರು ನನ್ನ ದೃಷ್ಟಿಕೋನದಲ್ಲಿ. ಇಲ್ದಿರೋ ಬಾಯಿ ಮುಚ್ಕೊಂಡು ಬಿಟ್ಬಿಡ್ಬೇಕು ಅದನ್ನು. ನರೇಂದ್ರ ಮೋದಿ ದೇಶದ ಜನಕ್ಕೆ ಕಾಲು ಕೊಟ್ಬಿಟ್ರು, ದೇಶವನ್ನು ಉಳಿಸಲು ಗ್ಯಾಸ್ ಸಿಲಿಂಡರ್ಗೆ ಸಬ್ಸಿಡಿ ಬಿಟ್ಟುಕೊಟ್ಟು ಬಿಡಿ ಅಂತ. ಇದಕ್ಕೆ ಯಾಕೆ ಬರೀಲಿಲ್ಲ ಕಾಗದಾನ? ಬರೀರಿ ಇದಕ್ಕೆ ಕಾಗದ, ಎಲ್ಲ ರಾಜಕಾರಣಿಗಳು ಪಿಂಚಣಿ ಬಿಟ್ಕೊಡಿ ಅಂತ ನೋಡೋಣ. ಬರೀರಿ, ಅದು ಬರೆಯಲ್ಲ. ಆದರೆ ಆ ಸಂಖ್ಯೆಗೆ ನೌಕರರು ಈ ಸಂಖ್ಯೆಯನ್ನು ಕಂಪೇರ್ ಮಾಡೋದು ತಪ್ಪು. ಅದು ಸಂಬಂಧವಿಲ್ಲದೆ ಇರೋ ಕಂಪ್ಯಾರಿಸನ್. ಆನೆಗೂ ಇನ್ಯಾವುದೋ ಒಂದು ನರಿಗೂ ಹೋಲಿಸ್ದಂಗೆ ಲೆಕ್ಕಾಚಾರ. ಪ್ರಾಣಿ ವೈಸ್ ಆದರೆ ಪ್ರಾಣಿಗಳಲ್ಲ ಪ್ರಶ್ನೆ.
ಹಾಗಾಗಿ ಕಂಪ್ಯಾರಿಸನ್ ಇಸ್ ರಾಂಗ್, ಬಟ್ ಅವ್ರು ಕೊಡೋದು ತಪ್ಪು, ಅಷ್ಟು ಮಾತ್ರ ಹೇಳ್ತೀನಿ. ಇದೇ ವೇಳೆ ರಾಜ್ಯ ಸರ್ಕಾರಿ ನೌಕರರ ಮುಷ್ಕರಕ್ಕೆ ಮಣಿದ ರಾಜ್ಯ ಸರ್ಕಾರ ಎನ್ಪಿಎಸ್ ರದ್ದು ಮಾಡಿ ಓಪಿಎಸ್ ಮರುಜಾರಿ ಮಾಡುವ ಕುರಿತು ವರದಿ ನೀಡಲು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ವ್ಯವಸ್ಥೆ ಇದೆ, ಓಪಿಎಸ್ ಮರುಜಾರಿಯಿಂದ ಆಗ್ತಾ ಇರುವ ಪರಿಣಾಮ ಏನು ಎಂಬ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡೋಕೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸಿ ಸರ್ಕಾರ ಆದೇಶ ಮಾಡಿದೆ. ಈ ಸಮಿತಿ ಮುಂದಿನ 2 ತಿಂಗಳಲ್ಲಿ ಎನ್ಪಿಎಸ್ ರದ್ದು ಮಾಡಿ ಓಪಿಎಸ್ ಮರುಜಾರಿ ಮಾಡುವ ಕುರಿತಾಗಿ ರಾಜ್ಯಗಳಿಗೆ ಭೇಟಿ ಕೊಟ್ಟು ಎಲ್ಲೆಲ್ಲಿ ಮಾಡಿದ್ದಾರೆ ಆ ರಾಜ್ಯಗಳಿಗೆ ಭೇಟಿ ಕೊಟ್ಟು ವರದಿಯನ್ನ ನೀಡಬೇಕಿದೆ. ಇದು ಕೂಡ ನಮ್ಮ ಹೋರಾಟಕ್ಕೆ ಸಂದ ದೊಡ್ಡ ಗೆಲುವು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹೇಳ್ತಾರೆ. ಗೆಲುವು ಅಥವಾ ಸೋಲು ಪ್ರಶ್ನೆ ಇಲ್ಲ ಇಲ್ಲಿ ನನ್ನ ಲೆಕ್ಕಾಚಾರದಲ್ಲಿ. ಇಫ್ ಸರ್ಕಾರಿ ನೌಕರರ ಸಂಘವೋ ರಾಜ್ಯ ಸರ್ಕಾರವೋ ಇದು ಯುದ್ಧವೆಂದು ಪರಿಗಣಿಸಿದ್ದರೆ ಗೆಲುವು ಸೋಲು. ನನ್ನ ಪ್ರಕಾರ ಇದು ಯುದ್ಧವಲ್ಲೇ ಅಲ್ಲ. ಯುದ್ಧಕ್ಕೆ ಮೊದಲೇ ಒಪ್ಪಿಗೆ ಆಗಿದ್ದಂತ ನಿರ್ಧಾರ ಜಾರಿಯಲ್ಲಿ ಮಾಡಿಕೊಂಡ ಗೋಜಲ್ ಅಷ್ಟೇ. ಆದೇಶ ರೂಪದಲ್ಲಿ ಬರಲಿಲ್ಲ ಅಂತ. ಇದು ಯುದ್ಧ ಅಲ್ಲ. ಇದು ಸ್ಟಿಲ್ NPS ಮತ್ತು OPS ವಿಚಾರದಲ್ಲಿ ಏನು NPS ನ್ಯೂ ಪೆನ್ಷನ್ ಸ್ಕೀಮ್, ಏನು OPS ಓಲ್ಡ್ ಪೆನ್ಷನ್ ಸ್ಕೀಮ್, ಏನಕ್ಕೆ ಈ ಗಲಾಟೆ ಗೋಜಲು? 2004 ಮುಂದೆ ಅದಾದ ನಂತರ 20 ವರ್ಷ, ಈಗ ಲೆಕ್ಕಾಚಾರ ಹೇಳಿದ್ರೆ 19 ವರ್ಷ ಬಂದವರೆಲ್ಲ NPS ಹೊಸ ಪಿಂಚಣಿ ವ್ಯವಸ್ಥೆ, ಹಳಬರೆಲ್ಲ ಹಳೆ ಪಿಂಚಣಿ ವ್ಯವಸ್ಥೆ ಬರ್ತಾರೆ. ಇವರು ನಮ್ಗೆ ಹಳೆದೇ ಕೊಟ್ಬಿಡಿ ಅಂತ. ಹಳೇದು ಕೊಟ್ಟರೆ ಆರ್ಥಿಕವಾಗಿ ರಾಜ್ಯ ಸರ್ಕಾರಗಳಿಗೆ ಭರಿಸಲು ಸಾಧ್ಯವಿಲ್ಲ ಮುಂದೊಂದು ದಿನ ಅನ್ನೋದು ಒಂದು ವಾದ. ಆದರೆ ಎಗೈನ್ ರಾಜಕೀಯ ಬಂದು ಸೇರಿರೋದ್ರಿಂದ ರಾಜ್ಯಗಳು ರಾಜಕೀಯ ಮೇಲಾಟದ ಮಧ್ಯೆ ಲೈಕ್ ಛತ್ತೀಸ್ಗಢ, ರಾಜಸ್ಥಾನ, ಹಿಮಾಚಲ, ಪಂಜಾಬಲ್ಲಿ AAPನವರು ಇವರೆಲ್ಲ OPS ತಂದುಬಿಟ್ರು, NPS ತೆಗೆದುಬಿಟ್ಟಿದ್ದಾರೆ. ಮುಂದಾಗುವ ಪರಿಣಾಮಕ್ಕೆ ಆಯಾಯ ರಾಜ್ಯಗಳ ಇವತ್ತಿನ ಮುಖ್ಯಮಂತ್ರಿಗಳು ಮುಂದಿನ 10 ವರ್ಷಕ್ಕೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಯಾರೋ ಇದ್ದವ್ರು ಅದನ್ನು ಅನುಭವಿಸ್ಬೇಕೋ ಅನುಭವಿಸ್ಬಾರ್ದೋ ಅವತ್ತು ಅವ್ರು ತೀರ್ಮಾನ ಮಾಡ್ಕೋಬೇಕಲ್ಲಿ. ಯಾಕೆ 10 ವರ್ಷ ಕಾಯ್ತೀರಿ? NPS ಜಾರಿಗೆ ಬಂದರೆ ಎಫೆಕ್ಟ್ ಗೊತ್ತಾಗೋಕ್ಕೆ ನಿಮ್ಗೆ ಇನ್ನೂ 20 ವರ್ಷ ಬೇಕು, 10-15 ವರ್ಷ ಬೇಕು ಮಿನಿಮಮ್. ಏನೋ ಒಬ್ಬ ಉದ್ಯೋಗಕ್ಕೆ ಸಹಜವಾಗಿ 2004ರಲ್ಲಿ ಬಂದಿದ್ದಾರೆ ಅಂದರೆ ಅವ್ರಿಗೊಂದು 25 ವರ್ಷ ಏಜ್ ಅಂತ ಇಟ್ಕೊಂಡ್ರು, ಅವ್ರು ರಿಟೈರ್ ಆಗೋದು 60ರಲ್ಲಿ ಲೆಕ್ಕ ಹಿಡಿದ್ರು, 35 ವರ್ಷ ಲೆಕ್ಕ ಹಿಡಿದ್ರು, ಈಗ 20 ವರ್ಷನೇ ಆಗಿರೋದ್ರಿಂದ ಇನ್ನೊಂದು 15 ವರ್ಷ 10 ವರ್ಷ 15 ವರ್ಷ ಬೇಕಾದ್ರೆ ಎಫೆಕ್ಟ್ ಕಾಣಕ್ಕೆ, ತಕ್ಷಣಕ್ಕೇನು ಕಾಣಿಸ್ಬಿಡಲ್ಲ ಅದು. ಇದು ಎಗೈನ್ ಇನ್ನೊಂದು ಬರ್ಡನ್ ಅಥವಾ ಇನ್ನೊಂದು ಆರ್ಥಿಕವಾಗಿ ಆಗ್ಬೋದಾದ್ದು ಇದು. ಅದನ್ನು ಆ ಸರ್ಕಾರಗಳು ಅವ್ರವ್ರ ಆರ್ಥಿಕ ಶಕ್ತಿಯ ಮೇಲೆ ತೀರ್ಮಾನ ಮಾಡಬೇಕು. ಹೇಗೆ ತೀರ್ಮಾನ ಮಾಡ್ತಾರೆ ನೋ ಐಡಿಯಾ, ಗೊತ್ತಿಲ್ಲ ನನಗೆ ಹೆಂಗೆ ತೀರ್ಮಾನ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು, ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು. ಎರಡನೇದು ಸರ್ಕಾರ ಅಥವಾ ಒಂದು ವಾದ ಏನಂದರೆ ಯಾರ್ಯಾರು NPS ಅಲ್ಲಿದ್ದಾರೆ ಅವರೆಲ್ಲ ಒಳಕ್ಕೆ ಬರುವಾಗ ಸರ್ಕಾರಿ ನೌಕರಿಗೆ ಒಪ್ಪಿಗೆಯನ್ನು ಕೊಟ್ಟು ಬಂದಿದ್ದರು NPSಗೆ, ಅಂದರೆ ಹೊಸ ಪೆನ್ಷನ್ ಸ್ಕೀಮ್. ಈಗ ಬೇಡ ಅಂತಿದ್ದಾರೆ, ಅದು ಹೆಂಗಾಗತ್ತೆ ಅಂತ ಇನ್ನೊಂದು ವಾದ. ಅದು ಆದರೆ ನಮ್ಮನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಟೈಮ್ ಬೇಕಿತ್ತು, ಆ ಟೈಮು ನಮಗೆ ಸಿಕ್ಕಿಲ್ಲ ಅಂತ ಅವರು. ಅದೆಲ್ಲ ಲೆಕ್ಕಕ್ಕೆ ಬರಲ್ಲ, ಹಾಗೆಲ್ಲ ಲೆಕ್ಕ ಹೇಳೋಕ್ಕಾಗಲ್ಲ ಅವರು. ಹಂಗಂತ ನಾನು ಅರ್ಥ ಮಾಡ್ಕೊಂಡು ಬರ್ತಾ 26 ವರ್ಷ ಆದಮೇಲೆ ಸೈನ್ ಕೊಡ್ತೀನಿ ನನಗೆ ಬರಲ್ಲ, ಹಂಗೆಲ್ಲ ಒಪ್ಪಿ ಬಂದಿರೋದು ಉಂಟು. ಹಾಗಾಗಿ ಅದು ಹೇಗೆ ಸಾಲ್ವ್ ಆಗುತ್ತೆ ನನಗೆ ಐಡಿಯಾ ಇಲ್ಲ. ಒಂದಂತೂ ನಿಜ, ತಕ್ಷಣಕ್ಕಂತೂ NPSನ್ನು ಮರ್ತು ಬಿಡಿ, ಅದು ಜಾರಿಗೆ ಬರಲ್ಲ. 2 ತಿಂಗಳು ವರದಿ ಬಂದ ಮೇಲೆ ಅದರ ಅಧ್ಯಯನ ಆದಮೇಲೆ ಸರ್ಕಾರದ ನಿರ್ಧಾರ, ಇದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಅಗೈನ್ ಕಾಂಗ್ರೆಸ್ ಪ್ರೀ ಕಮಿಟ್ ಮಾಡ್ಕೊಳ್ಳೋಂಗೆ ಕಾಣಿಸ್ತಾ ಇದೆ. ನಾವು ಬಂದರೆ ಅಧಿಕಾರಕ್ಕೆ OPS ತರ್ತೇವೆ, NPS ತೆಗಿತೀವಿ ಅಂತ. ಬಿಕಾಸ್ ಕಾಂಗ್ರೆಸ್ ಸರ್ಕಾರಗಳ ಕೆಲಸ ಮಾಡಿವೆ ರಾಹುಲ್ ಗಾಂಧಿಯವರ ಆದೇಶದ ಮೇರೆಗೆ. ಹಾಗಾಗಿ ಇಲ್ಲಿ ನಂಗೆ ಗೊತ್ತಿಲ್ಲ ಅವ್ರ ಅಧಿಕಾರಕ್ಕೆ ಬಂದರೆ. ಬಟ್ ಈ ಎಲ್ಲ ಗೋಜಲುಗಳು ಮತ್ತು ಹೆಚ್ಚಿನ ಆರ್ಥಿಕ ಹೊರೆ ಏನಿದೆ, ಅದನ್ನು ಹೊರೆ ಅಂತ ಕರಿತೀರೋ ಅಥವಾ ವೆಚ್ಚ ಅಂತ ಕರಿತೀರೋ, ಏನಾದ್ರು ಇರಲಿ ಅದು, ಅದರ ಮಧ್ಯೆ ಕಾಂಗ್ರೆಸ್ ವಿಲ್ ಹ್ಯಾವ್ ಟು ವರ್ಕ್ಔಟ್. ಅಧಿಕಾರಕ್ಕೆ ಬಂದರೆ 200 ಯೂನಿಟ್ 2010 kg ಹೇಗೊಂದಿಸ್ತಾರೆ, ಸಬ್ಸಿಡಿಯೂ ಸೇರಿ ಸಾಲ, ಪಿಂಚಣಿ, ಸಂಬಳ, ಬಡ್ಡಿ ಮತ್ತು ಸಬ್ಸಿಡಿ ಸೇರಿ 75 ಪೈಸೆಗೆ ಬಂದಿದೆ ಅಂತ ಆಗಲೇ ಹೇಳಿದೆ ನಾನು. CAG ಪ್ರಕಾರ, ನನ್ನ ಫಿಗರ್ ಅಲ್ಲ. ಇದೆಲ್ಲ ಆ್ಯಡ್ ಆದರೆ ಎಲ್ಲಿಗೆ ಹೋಗುತ್ತೆ ನಂಗೆ ಗೊತ್ತಿಲ್ಲ. ಮೇ ಬಿ ಸಂಬಡಿ ಈಸ್ ಮೋರ್ ಇಂಟೆಲಿಜೆಂಟ್ ಟು ಮ್ಯಾನೇಜ್ ಇಟ್ ಅನ್ಸುತ್ತೆ. ವಿಲ್ ಹ್ಯಾವ್ ಟು ಸಿ ಅಷ್ಟೆ.